ಈ ರಿಜೆಕ್ಷನ್ಸನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ? ನಾನು ಕಾಲೇಜಲ್ಲಿ ಓದ್ಬೇಕಾದ್ರೂ ಒಂದು ಸಲ ಫೇಲ್ ಆದೆ. ಇದೆಲ್ಲ ನಮ್ಮ ತಂದೆ ತಾಯಿ ಹೆಂಗೆ ನಮ್ಮನ್ನು ನೋಡಿಕೊಂಡ್ರು ಅನ್ನೋದು. ಯಾವತ್ತು ನೀನು ಫೇಲ್ ಆದೆ, ನಿನ್ಗೆ ಅದು ಬರಲ್ಲ ಇದು ಬರಲ್ಲ, ಆ ಥರ ನೆಗೆಟಿವ್ ಯಾವತ್ತೂ ನಮ್ಮ ಅಪ್ಪ ಅಮ್ಮ ಮಾಡೇ ಇಲ್ಲ. ಇದು ಭಾಳ ಮುಖ್ಯ ಎಲ್ಲ ತಂದೆ ತಾಯಿಗೂ. ನಮ್ಮ ಮಕ್ಕಳು ಸೋತಾಗ, ನಮ್ಮ ಮಕ್ಕಳು ಫೇಲ್ ಆದಾಗ, ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಅಣಗಿಸೋದಕ್ಕೆ ಅಥವಾ ಅವ್ರನ್ನ ಇನ್ಸಲ್ಟ್ ಮಾಡೋದು, ಅವ್ರಿಗೆ ಅವಮಾನ ಮಾಡೋದು ಬಿಟ್ಟುಬಿಟ್ಟು ಈಸಿಯಾಗಿ ನಾವು ಹೆಂಗಿರ್ತೀವಿ ಹಾಗೆ ತಗೊಂಡು ಇರಲಿ ಬಿಡೋ ಚೆನ್ನಾಗಿ ಓದೋ ಈ ಸಲ. ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮ ಹಂಗೆ ಇದ್ದಿದ್ದಕ್ಕೆ ನನಗೆ ಯಾವತ್ತೂ ಆ ನೆಗೆಟಿವ್ ಫೀಲಿಂಗ್ಸೇ ಬಂದಿಲ್ಲ. ನಾನು ಇಡೀ ಲೈಫಲ್ಲಿ ಫೇಲ್ ಆಗಿರಲಿಲ್ಲ, ಫೇಲ್ ಆದೆ ಮತ್ತು ಪಾಸ್ ಆದೆ. ಪಾಸ್ ಆದಮೇಲೆ ಫಸ್ಟ್ ಟೈಮ್ ಮೆರಿಟಲ್ಲೇ MDS ಮಾಸ್ಟರ್ಸ್ ತೊಗೊಂಡೆ. ಸೊ ಈಗಲೂ ಅಷ್ಟೇ ನನಗೆ ಸಿಗಲಿಲ್ಲ, ಪ್ರತಿ ಹಂತದಲ್ಲಿ ಸಿಗಲಿಲ್ಲ. ಆ ಕ್ಷಣಕ್ಕೆ ನೋವಾಗಿದೆ, ಹತ್ತಿರೋದು ಉಂಟು, ಏಕೆಂದರೆ ತುಂಬ ಕಷ್ಟಪಟ್ಟಿರ್ತೀನಿ. ಆದರೆ ನನಗೆ ಆ ಶಕ್ತಿನೂ ಇದೆ. ಮತ್ತೆ ನಾಳೆ ರಾತ್ರಿ ಕಳೀತು, ಬೆಳಗ್ಗೆ ಎದ್ದೆ, ಮತ್ತೆ ಹೋರಾಟ, ಮತ್ತೆ ಅದೇ ದಾರಿ, ಅದೇ ಎನರ್ಜಿ ಇಟ್ಕೊಂಡು ಮತ್ತೆ ಅಷ್ಟೇ ಕಷ್ಟಪಡ್ತಿದ್ದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.